ಹೆಲೋ ಎವ್ರಿವನ್. ತುಂಬಾ ಜನಕ್ಕೆ ಈ ಮುಲ್ಲಂಗಿಕಾಯಿ ಬಗ್ಗೆ ಗೊತ್ತಿರಲ್ಲ ಅಂಡ್ ಮಾರ್ಕೆಟ್ ಅಲ್ಲಿ ಸಿಕ್ಕರೆ ಬಿಡಕ್ ಹೋಗ್ಬೇಡಿ, ಯಾಕೆಂದ್ರೆ ಇದು ತುಂಬಾನೇ ಹೆಲ್ತಿ, ಜೊತೆಗೆ 4 ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಪಲ್ಯ ಮಾಡಿದ ನಂತರ ನೋಡೋಕೆ ಬೀನ್ಸ್ ಅಥವಾ ಚೋಳೆಕಾಯಿ ತರ ಕಾಣಿಸ್ಬೋದು, ಆದ್ರೆ ಇದು ಮುಲ್ಲಂಗಿಕಾಯಿ. ತುಂಬಾ ಜನಕ್ಕೆ ಈ ಮುಲ್ಲಂಗಿಕಾಯಿ ಬಗ್ಗೆ ಗೊತ್ತಿರಲ್ಲ ಅಂಡ್ ಮನೇಲಿ ಸಹ ಟ್ರೈ ಮಾಡಿರಲ್ಲ. ಬಟ್ ಒಂದ್ಸಲ ಟ್ರೈ ಮಾಡಿ ಅಂಡ್ ಟ್ರಸ್ಟ್ ಮೀ, ಮಾರ್ಕೆಟ್ ಅಲ್ಲಿ ಮುಲ್ಲಂಗಿಕಾಯಿ ಸಿಕ್ಕಾಗ ಕಂಪಲ್ಸರಿ ತಂದು ಮತ್ತೆ ಮಾಡ್ಕೊಳ್ತೀರಾ. ಸೊ ಈ ಮುಲ್ಲಂಗಿಕಾಯಿನ ನಾನ್ ವಿಡಿಯೋದಲ್ಲಿ ತೋರಿಸೋ ತರ ಕ್ಲೀನ್ ಮಾಡ್ಕೊಳ್ಳಿ. ಜಸ್ಟ್ ಹಿಂದೆ ಮುಂದೆ ಇರೋ ಕಡ್ಡಿನ ತೆಕ್ಕೊಂಬಿಡಿ ಅಷ್ಟೇ. ಸೊ ಕ್ವಿಕ್ ಆಗಿ ಇದೇ ತರ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು 3-4 ವಿಷಲ್ ಮಾಡ್ಕೋಬೇಕು. ಅಂಡ್ ಇದನ್ನ ನೀವು ಪಾತ್ರೆ ಸಹ ಬೆನ್ಸ್ಕೋಬಹುದು, ಆದ್ರೆ ಬೇಗ ಬೆನೆಯಲ್ಲ, ಹಾಗಾಗಿ ಕುಕ್ಕರ್ಗೆ ಹಾಕ್ಬಿಡಿ, ಬೇಗ ಆಗುತ್ತೆ. ಕುಕ್ಕರ್ ಅಲ್ಲಿ ಮುಲ್ಲಂಗಿಕಾಯಿನ ಹಾಕಿ ಅದ್ರ ಮುಳುಗೋಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ, ಆಗ ಬೇಗ ಬೆನೆಯುತ್ತೆ. ಅಂಡ್ ಲಿಡ್ ನ ಹಾಕಿ ಒಂದು 4 ವಿಷಲ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಇದಕ್ಕೆ ಹಾಕೋಕೆ ಸಿಂಪಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು 10-12 ಬೆಳ್ಳುಳ್ಳಿ, ಹಾಗೆ ಒಂದು 3 ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಪರ್ಲ್ಸ್ ಮೋಡ್ ಅಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದ್ರೆ ಆನ್ ಅಂಡ್ ಆಫ್ ಮಾಡ್ತಾ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಅಂಡ್ ಕುಕ್ಕರ್ ವಿಜಿಲ್ ಆಗೋಷ್ಟಿಗೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ವಿಲ್ ಗೆಟ್ ನೋಟಿಫಿಕೇಶನ್ಸ್ ಅಂಡ್ ನಾಟ್ ಮಿಸ್ ಮೈ ಎನಿ ರೆಸಿಪಿ. ಓಕೆ, ನೆಕ್ಸ್ಟ್ ಈಗ ಒಂದು ಪ್ಯಾನ್ ಗೆ 3-4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಆಡ್ ಮಾಡ್ಕೊಂಡು ಫ್ಲೇಮ್ ನ ಲೋ ಅಲ್ಲೇ ಇಟ್ಕೊಳ್ಳಿ ಅಂಡ್ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಈ ಮಸಾಲಾನ ನೀವು ನಿಮ್ ಇಷ್ಟ ತಕ್ಕಂಗೆ ಆಡ್ ಮಾಡ್ಕೋಬಹುದು, ಹೆಚ್ಚು ಹಾಗೆ ಕಡಿಮೆ. ಸ್ಪೈಸಿ ಜಾಸ್ತಿ ಬೇಕಿದ್ರೆ ನೀವು ಇದನ್ನ ಹೆಚ್ಚಿಗೆ ಸಹ ಆಡ್ ಮಾಡ್ಕೋಬಹುದು. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮುಲ್ಲಂಗಿಕಾಯಿನ ನಾನು ಒಂದು 1/4 ಕಿಲೋ ಅಷ್ಟು ತಗೊಂಡಿದ್ದೀನಿ. ಅಂದ್ರೆ 250 ಗ್ರಾಮ್ಸ್ ಅಷ್ಟು ಮುಲ್ಲಂಗಿಕಾಯಿಗೆ 1.5 ಸ್ಪೂನ್ ಅಷ್ಟು ಈ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಪುಡಿನ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು 2 ಕಡೆಯಷ್ಟು ಕರಿಬೇವನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಕುಕ್ಕರ್ ಸಹ ತಣ್ಣಗಾಗಿದೆ, ಸೊ ಇದು ಬೆಂದಿದನೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಂಡ್ ನಾನು ಆಗ್ಲೇ ಹೇಳ್ದ ಹಾಗೆ ಚೆನ್ನಾಗಿ ಬೆನಿಬೇಕು ಅಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಸೊ ಈ ತರ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬೆನಿಯುತ್ತೆ. ಇದಾಗಿದೆ. ನೆಕ್ಸ್ಟ್ ಈಗ ಇದ್ರಲ್ಲಿರೋ ನೀರನ್ನ ಸಪರೇಟ್ ಮಾಡ್ಕೊಳ್ಳೋಣ. ಸೊ ಇದನ್ನ ಚೆನ್ನಾಗಿ ಸ್ಟೇನ್ ಮಾಡ್ಕೊಂಡು ಆ ನಂತರ ಮಸಾಲಾಗೆ ಆಡ್ ಮಾಡ್ಕೊಳ್ಳೋಣ. ಅಂಡ್ ಇದನ್ನ ನಮ್ ಕಡೆ ಎಲ್ಲ ನಾವು ಮುಲ್ಲಂಗಿಕಾಯಿ ಅಂತಾನೆ ಕರಿತೀವಿ. ನಿಮ್ ಕಡೆ ಏನಾದ್ರೂ ಬೇರೆ ಹೆಸರಿದ್ರೆ ಮರಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಚೆನ್ನಾಗಿ ನೀರೆಲ್ಲದನ್ನು ಸ್ಟೇನ್ ಮಾಡ್ಕೊಂಡಿದ ನಂತರ ಇದಕ್ಕೆ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಇನ್ ಕೇಸ್ ಇದ್ರಲ್ಲಿ ಏನಾದ್ರೂ ನೀರಿನ ಅಂಶ ಉಳ್ಕೊಂಡಿದ್ರೆ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಡ್ರೈ ಮಾಡ್ಕೊಳ್ಳಿ. ಈ ಮುಲ್ಲಂಗಿಕಾಯಿ ಪಲ್ಯ ಡ್ರೈ ಆಗಿದ್ರೇನೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಸೊ ಮರಿದೆ ಇದನ್ನ ಟ್ರೈ ಮಾಡಿ. ಅಂಡ್ ಉಪ್ಪು ಏನಾದ್ರೂ ಸ್ವಲ್ಪ ನಿಮ್ಗೆ ಕಡಿಮೆ ಅನ್ಸಿದ್ರೆ ನೀವು ಉಪ್ಪು ಸಹ ಆಡ್ ಮಾಡ್ಕೋಬಹುದು, ಆದ್ರೆ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ನೀರೆಲ್ಲವೂ ಡ್ರೈ ಆಗಿ ಪರ್ಫೆಕ್ಟ್ ಆಗಿದೆ. ಅಂಡ್ ಇವತ್ತಿನ ಈ ಮುಲ್ಲಂಗಿಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಅಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ರೆಸಿಪಿ ಮರ್ತೋಗ್ಬಿಟ್ರೆ ಕಷ್ಟ, ಹಾಗಾಗಿ ಸೇವ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಸಹ ಮಾಡ್ಕೊಳ್ಳಿ. ಸೊ ಈ ಪಲ್ಯ ರೊಟ್ಟಿಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್. ನೋಡೋಕೆ ಬೀನ್ಸ್ ಅಥವಾ ಚೋಳೆಕಾಯಿ ಪಲ್ಯ ತರ ಕಾಣಿಸ್ತಾ ಇರಬಹುದು, ಬಟ್ ಇದು ಮುಲ್ಲಂಗಿಕಾಯಿ ಪಲ್ಯ ತುಂಬಾನೇ ಹೆಲ್ತಿ ಅಂಡ್ ಟೇಸ್ಟಿ ಆಗಿರೋ ಪಲ್ಯ. ಸೊ ಒಂದ್ಸಲ ಇದನ್ನ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಮರಿದೆ ನಿಮ್ ಒಪಿನಿಯನ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.